ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಬ್ಯುಸಿಯಾಗಿದ್ದೆ ನಾನು ತುಂಬ ದಿನದಿಂದ. ಆ್ಯಂಡ್ ನಾನು ಎಲ್ಲ ಒಂದು ವಿಡಿಯೋನ ವಾಯ್ಸ್ ಓವರ್ ಕೊಟ್ಟು ಪ್ರೈವೇಟಲ್ಲಿ ಇಟ್ಬಿಡ್ತೀನಿ ಆ್ಯಂಡ್ ಅಪ್ಲೋಡ್ ಮಾಡ್ತಿರ್ತೀನಿ. ಅದೇ ನನ್ನ ಕೆಲಸ. 2 ದಿನ ನಾನು ಮನೆ ಬಂದಿರ್ತೀನಿ. ಹಾಗಾಗಿ ಇವತ್ತು ನಾನು ಹಾರಿಡ್ ಹೆನ್ರಿಯ ಎಪಿಸೋಡ್ 4 ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. 3 ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡ್ಬೋದು, ಪ್ಲೇಲಿಸ್ಟಲ್ಲಿದೆ. ಶುರು ಮಾಡೋಣ ಈ ವಿಡಿಯೋನ. ಓಕೆ, ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಹೆನ್ರಿನ. ಆ್ಯಕ್ಚುಲಿ ಅವನು ತಿಂತಾ ಇದ್ದಾನೆ ಚಿಪ್ಸ್ ಆ್ಯಂಡ್ ಅವನ ತಮ್ಮ ತಿಂತಾ ಇದ್ದಾನೆ ಪಾಲಕ್. ಅವನು ಹೇಳ್ತಿದ್ದಾನೆ ನನಗೆ ಪಾಲಕ್ ತುಂಬ ಜಾಸ್ತಿ ಇಷ್ಟ ಅಂತ. ಹಾಗಾಗಿ ಹೆನ್ರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ, ಸೀದಾ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಆ್ಯಂಡ್ ಅಲ್ಲಿಗೆ ಎಂಟ್ರಿಗೆ ಹೊಡೆಯುವುದು ಬಿಲ್. ಅದು ಬಂದುಬಿಟ್ಟು ಹೆನ್ರಿಯ ಅಪ್ಪ ಇರ್ತಾನೆ ನೋಡಿ, ಅವರ ಬಾಸ್ನ ಮಗ. ಓಕೆ, ಅವನು ಬಂದು ಸ್ವಲ್ಪ ಓವರ್ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಲೈಕ್ ನೀನು ಜಾಗ ಕೊಡಬೇಕು ಹಾಗೆ ಹಿಂಗೆ ಅಂತ. ಆಮೇಲೆ ಹೇಳ್ತಾನೆ, ನನ್ನ ಒಂದು ಸೀಟ್ ಏನಿದೆ ತುಂಬ ಜಾಸ್ತಿ ಗಟ್ಟಿ ಇದೆ ಪೀಟರ್, ನೀನು ನನ್ನ ಸೀಟ್ ಆಗ್ತೀಯಾ ಅಂತ. ಅವನು ಕೂಡ ಸೀಟ್ ಆಗ್ಲಿಕ್ಕೆ ಒಪ್ಕೋತಾನೆ. ಆ್ಯಂಡ್ ಎಲ್ಲರೂ ಮಾತಾಡ್ತಿರ್ತಾರೆ ಬಿಲ್ ತುಂಬ ಓವರ್ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತ ಆ್ಯಂಡ್ ತುಂಬ ಜಾಸ್ತಿ ಬದ್ಮಾಶ್ ಇದ್ದಾನೆ ಅಂತ. ಅಫ್ಕೋರ್ಸ್ ಬದ್ಮಾಶ್ ಯಾರು? ನಮ್ಮ ಹೆನ್ರಿಗೆ ಅದು ಇಷ್ಟ ಆಗಲ್ಲ. ಆ್ಯಂಡ್ ಅವನು ಹೇಳಿಕ್ಕೆ ಶುರು ಮಾಡ್ತಾನೆ, ನನ್ನ ಒಂದು ತಮ್ಮನನ್ನು ಯಾರು ಕೂಡ ಸೀಟ್ ಮಾಡೋಕ್ಕೆ ಆಗೋದಿಲ್ಲ ಅಂತ. ಆ್ಯಂಡ್ ಅವನನ್ನು ಎಬ್ಬಿಸಿ ನಿಲ್ಲಿಸ್ಬಿಡ್ತಾನೆ. ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು, ಯಾಕಂದರೆ ಎಬ್ಬಿಸಿ ನಿಲ್ಲಿಸ್ಮೇಲೆ ಪೀಟರ್ ಇದ್ದ ರಿಯಾಕ್ಷನ್ ನೋಡಿ. ಈ ಪೀಟರ್ಗೆ ಏನು ಪ್ರಾಬ್ಲಮ್ ಮಾರೆ, ತನ್ನ ಅಣ್ಣ ಸಪೋರ್ಟ್ ಮಾಡ್ತಿದ್ರು, ಅದರಲ್ಲೂ ಪ್ರಾಬ್ಲಮ್. ಆ್ಯಂಡ್ ನಾವು ನೋಡ್ತೀವಿ ಅಲ್ಲಿಗೆ ಟೀಚರ್ ಎಂಟರ್ ಆಗ್ತಾರೆ ಆ್ಯಂಡ್ ಬಿಲ್ಲಿಗೆ ಆ ಟೈಮಲ್ಲಿ ಏನೂ ಹೇಳೋಕ್ಕಾಗಲ್ಲ. ಆ್ಯಂಡ್ ಅವನು ಆ ಟೈಮಿಗೆ ಸುಮ್ಮನಾಗ್ಬಿಡ್ತಾನೆ. ಆ್ಯಂಡ್ ನಮಗೆ ಗೊತ್ತಾಗೋದು ಈ ಎಪಿಸೋಡ್ನ ನೇಮ್, ಅದು ಬಂದುಬಿಟ್ಟು ಪರ್ಫೆಕ್ಟ್ ಪೀಟರ್ ಪಮ್ಸ್ ಅಪ್. ಕಂಟಿನ್ಯೂ ಮಾಡೋಣ. ಆ್ಯಂಡ್ ನಾವು ನೋಡ್ತೀವಿ ಕಿಚನಲ್ಲಿ ಹೆನ್ರಿ ಹೇಳ್ತಿರ್ತಾನೆ, ನೀನು ಟೇಬಲ್ ಕುರ್ಚಿ ಮಾಡಿದರೆ ನಿನಗೆ ಓಕೆನಾ, ನಿನಗೇನಾಗಿದೆ ಮರೆಯ ಅಂತ. ಪೀಟರ್ ಕೇಳಲ್ಲ ಆ ಟೈಮಲ್ಲಿ, ಸೀದಾ ಹೋಗಿಬಿಡ್ತಾನೆ, ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನಿನ್ನ ಅವಶ್ಯಕತೆ ಇದ್ದರೆ ನಾನು ಬರ್ತೀನಿ. ಪೀಟರ್ ಇದು ಆಟಿಟ್ಯೂಡ್ ನೋಡಿ. ಓಕೆ, ಪೀಟರ್ ಮತ್ತು ಪೀಟರ್ನ ಬಳಗ ಏನಿದೆ ಅವರು ಆಟಾಡಿರ್ತಾರೆ. ಅಲ್ಲಿಗೆ ಕೂಡ ಬಿಲ್ ಬರ್ತಾನೆ. ಬಿಲ್ ಬಂದಾಗ ಪೀಟರ್ ಏನು ಮಾಡ್ತಾನೆ, ಗಲಾಟೆ ಮಾಡಿರ್ತಾನೆ, ನನ್ನ ಸುದ್ದಿಗೆ ಬರಬೇಡ ಹಂಗೆ ಹಿಂಗೆ ಅಂತ. ನಾವು ನೋಡ್ತೀವಿ ಪೀಟರನ್ನು ಕಸದ ಬುಟ್ಟಿಗೆ ಹಾಕಿ ಬಿಲ್ ಅಲ್ಲಿಂದ ಹೋಗಿರ್ತಾನೆ. ಆ್ಯಂಡ್ ಅಲ್ಲಿಗೆ ಬರ್ತಾನೆ ಹೆನ್ರಿ, ಅವನನ್ನು ಸೇವ್ ಮಾಡ್ತಾನೆ ಆ್ಯಂಡ್ ಹೇಳ್ತಾನೆ, ನೋಡು ನಾನು ನಿನಗೆ ಹೇಳಿಕೊಡ್ತೇನೆ ಏನು ಮಾಡಬೇಕು ಅಂತ. ಈ ಸೀನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೆನ್ರಿ ಹೇಳ್ತಾನೆ, ನೀನು ನನ್ನ ಮರ್ಯಾದೆ ತೆಗಿತಿದ್ಯಾ ಮರೆ, ಹೋಗಿ ಹೋಗಿ ನೀನು ನನ್ನ ತಮ್ಮ ಆಗಿದೆಯಲ್ಲ ಅಂತ. ರಿಯಲಿ ಗಮ್ಮತ್ತಿತ್ತು ಈ ಸೀನ್. ಆ್ಯಂಡ್ ಅಲ್ಲಿಂದ ಸೀದಾ ಹೋಗ್ಬಿಡ್ತಾನೆ ಹೆನ್ರಿ. ಆ್ಯಂಡ್ ಹೆನ್ರಿ ಡಿಸೈಡ್ ಮಾಡ್ತಾನೆ ಏನಾದರೂ ಮಾಡಲೇಬೇಕು ಅಂತ. ಬೆಳಿಗ್ಗೆ 6 ಗಂಟೆ ಎಬ್ಬಿಸ್ತಾನೆ. ಪೀಟರನ್ನು ಎಬ್ಬಿಸಿ ಓಡಿಸ್ತಾನೆ, ಫುಲ್ ಓಡಿಸ್ತಾನೆ. ಲೈಕ್ ಅವನಿಗೆ ತುಂಬ ಜಾಸ್ತಿ ಶಕ್ತಿ ಕೊಡೋ ಕೆಲಸ ಮಾಡ್ತಾ ಇದ್ದಾನೆ ಹೆನ್ರಿ. ಓಡಿಸೋದು ಮಾತ್ರ ಅಲ್ಲ, ಅವನು ಅಟ್ಯಾಕ್ ಮಾಡಲಿಕ್ಕೂ ಹೇಳಿಕೊಡ್ತಾನೆ, ಅಟ್ಯಾಕ್ ಮಾಡು ಈ ರೀತಿ ಎಲ್ಲ. ಪೀಟರ್ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ, ಬಟ್ ಅವನಿಗೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಬಟ್ ಏನಾಗುತ್ತೆ ಅಂದರೆ ಹೆನ್ರಿ ಬನ್ನಿಯನ್ನು ಇಟ್ಕೊಂಡ್ಬಿಡ್ತಾನೆ. ಪೀಟರ್ ತುಂಬ ಜಾಸ್ತಿ ಸಿಟ್ಟು ಮಾಡ್ಕೋತಾನೆ. ಹೆನ್ರಿಗೊಂದು ಪ್ಲ್ಯಾನ್ ಹೊಡಿತದೆ. ಇನ್ನೊಂದಿನ ನಾವು ನೋಡ್ತೀವಿ ಬಿಲ್ನ ಸೀಟ್ ಆಗಿದ್ದಾನೆ, ಅದು ಬಂದುಬಿಟ್ಟು ಪೀಟರ್. ಆ್ಯಂಡ್ ಅಲ್ಲಿಗೆ ಬರ್ತಾನೆ ಹೆನ್ರಿ. ಆ್ಯಂಡ್ ಹೆನ್ರಿ ಬಂದಾಗ ಬಿಲ್ ಹೇಳ್ತಾನೆ, ನಿನಗೆ ಟೆನ್ಷನ್ ಇಲ್ಲಲ್ಲ ಹಂಗೆ ಹಿಂಗೆ ಅಂತ. ಆಗ ಹೆನ್ರಿ ಹೇಳ್ತಾನೆ, ಏನಾದರೂ ಮಾಡ್ಕೊ, ಇವನು ನನ್ನ ತಮ್ಮನೆಲ್ಲ ಅಂತ ಇದ್ಬಿಡ್ತೀನಿ ಅಂತ. ಆಮೇಲೆ ಬನಿಯನ್ನು ತೋರಿಸ್ಬಿಡ್ತಾನೆ ಬಿಲ್ಲಿಗೆ, ನೋಡು ಈ ಟಾಯ್ ಬಂದುಬಿಟ್ಟು ಪೀಟರ್ನ ಆಟ ಆಡೋ ವಸ್ತು ಅಂತ. ಬಿಲ್ ಅದರ ಜೊತೆ ಆಟ ಆಡ್ಲಿಕ್ಕೆ ಶುರು ಮಾಡ್ತಾನೆ. ಪೀಟರ್ಗೆ ತುಂಬ ಜಾಸ್ತಿ ಕೋಪ ಬರುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಪೀಟರ್ ಬಿಲ್ಲನ್ನು ಚಟ್ನಿ ಮಾಡಿಬಿಡ್ತಾನೆ. ಚಟ್ನಿ ಅಂದರೆ ಫುಲ್ ಫೈಟ್ ಮಾಡ್ತಾಯಿರ್ತಾನೆ ಪೀಟರ್. ಅವನಿಗೆ ತುಂಬ ಜಾಸ್ತಿ ಕೋಪ ಬರುತ್ತೆ, ಅವನು ಒಂದು ಟಾಯ್ಗೆ ಯಾರಾದರೂ ಏನಾದರೂ ಹೇಳಿದರೆ. ಇದೇ ಬಂದುಬಿಟ್ಟು ನಮ್ಮ ಹೆನ್ರಿಯ ಪ್ಲ್ಯಾನ್ ಆಗಿರುತ್ತೆ. ಫೈನಲಲ್ಲಿ ನಾವು ನೋಡ್ತೀವಿ ಪೀಟರ್ ಏನು ಫೈಟ್ ಮಾಡ್ತಿರ್ತಾನೆ. ಹೆನ್ರಿ ಕೂಡ ಆಶ್ಚರ್ಯದಲ್ಲಿ ಇರ್ತಾನೆ. ಅಲ್ಲಿ ಮ್ಯಾಮ್ ಬಂದು ಫೈಟನ್ನು ನಿಲ್ಲಿಸ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಬಿಲ್ಲನ್ನು ಈಗ ಸೀಟ್ ಮಾಡ್ಕೊಂಡಿದ್ದಾನೆ ಪೀಟರ್. ಆ್ಯಂಡ್ ಹೆನ್ರಿ ಪಕ್ಕದಲ್ಲಿ ಕೂತು ತಿಂತಾ ಇದ್ದಾನೆ. ಮಿಲ್ಕಿದು ಗ್ಲಾಸ್ ಏನಿದೆ ಅದನ್ನು ತೆಗೆದು ಅವನು ಬಿಲ್ಲಿನ ಮುಖಕ್ಕೆ ಹಾಕ್ಬಿಡ್ತಾನೆ. ಆ್ಯಂಡ್ ಈ ಸೀನ್ ರಿಯಲಿ ಕ್ರೇಜಿ ಇತ್ತು. ನನಗೆ ತುಂಬ ಇಷ್ಟ ಆದ ಎಪಿಸೋಡ್ ಅಂತಲೇ ಹೇಳ್ಬೋದು. ನನಗೆ ಇಷ್ಟ ಆದ ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದರಲ್ಲಿ ಈ ಎಪಿಸೋಡ್ ಕೂಡ ಒಂದು ಗೈಸ್. ಓಕೆ, ಈಗ ನಾವು ನೆಕ್ಸ್ಟ್ ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡೋಣ. ನೆಕ್ಸ್ಟ್ ಎಪಿಸೋಡ್ನ ಸೀನ್ ಬಂದುಬಿಟ್ಟು ನಾವು ನೋಡ್ತೀವಿ ಪೀಟರ್ ಮತ್ತು ಹೆನ್ರಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಮೇಯ್ನ್ಲಿ ನಮ್ಮ ಹೆನ್ರಿಯ ಒಂದು ಬ್ರೇಕ್ಫಾಸ್ಟ್ ಖಾಲಿ ಆಗಿರುತ್ತೆ. ಪೀಟರ್ ಹೇಳ್ತಾನೆ ಯಮ್ಮಿ ಪಾರಿಶ್ ತಿನ್ನಬೇಕು ಅಂತ. ಆ್ಯಂಡ್ ನಾವು ನೋಡ್ತೀವಿ ಒಂದು ಸೀನನ್ನು, ಅದು ಬಂದುಬಿಟ್ಟು ಸ್ಕೂಲಿದ್ದು. ಆ್ಯಂಡ್ ಮ್ಯಾಮ್ ಹೇಳ್ತಾ ಇರ್ತಾರೆ, ಇವತ್ತು ಯಾವುದೇ ಕ್ಲಾಸ್ ಆಗಲ್ಲ, ಬಟ್ ಒಂದು ಕಾಂಪಿಟೀಷನನ್ನು ಅಟೆಂಡ್ ಆಗಬೇಕು ಅಂತ. ಎಲ್ಲರೂ ಶಾಕಲ್ಲಿರ್ತಾರೆ. ಆ್ಯಂಡ್ ಒಂದು ಮ್ಯೂಸಿಕ್ ಕೂಡ ಹೇಳ್ತಾರೆ, ಹಮ್ಮೇದು ಎಂಥರ ಒಂದು ಮ್ಯೂಸಿಕ್ ಇರುತ್ತೆ, ಅವ್ರದ್ದು ಒಂದು ಸ್ಲೋಗನ್ ಅದು. ಆ ಒಂದು ಸ್ಲೋಗನ್ ನಂತರ ಬ್ರಯನ್ ಬರ್ತಾನೆ. ಬ್ರಯನ್ ಬಂದು ಕಂಪ್ಯೂಟರ್ ಮುಂದೆ ಹೇಳ್ತಾನೆ, ಈ ಒಂದು ಕಾಂಪಿಟೇಷನ್ ವಿನ್ ಆಗಲಿಕ್ಕೆ ಆಗೋದು ಹೆನ್ರಿಯಿಂದ ಮಾತ್ರ ಅಂತ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಹೆನ್ರಿ ಕೂಡ ಶಾಕಾಗಿ ಕಿರಿಸ್ತಾನೆ, ಯಾಕಂತ ಅವನಿಗೆ ಗೊತ್ತಿರಲ್ಲ.
ಆ್ಯಂಡ್ ಆಮೇಲೆ ಮಾರ್ಗರೇಟ್ ಎಕ್ಸ್ಪ್ಲೇನ್ ಮಾಡ್ತಾಳೆ, ಈ ರೀತಿಯೆಲ್ಲ ಒಂದು ಕಾಂಪಿಟೇಷನ್ ಇದೆ, ಅದಕ್ಕೆ ನೀನು ಸೆಲೆಕ್ಟ್ ಆಗಿದೆ ಅಂತ. ಸೊ ಪುನಃ ಹೆನ್ರಿಗೆ ಹೇಳ್ತಾನೆ. ಅದು ಆ ಒಂದು ಎಪಿಸೋಡ್ ಬಂದುಬಿಟ್ಟು ಬಿಗ್ ಬ್ರೇಕ್ಫಾಸ್ಟ್. ಈ ಎಪಿಸೋಡ್ ತುಂಬ ತುಂಬ ಕ್ರೇಜಿ ಇದೆ. ಆ್ಯಂಡ್ ನಾವು ನೋಡ್ತೀವಿ ಕ್ಲಾಸ್ ರೂಮಲ್ಲಿ ಹೆನ್ರಿ ಕೂಡ ತುಂಬ ಆ್ಯಬ್ಸೆನ್ಸ್ ಮೈಂಡಲ್ಲಿ ಇರ್ತಾನೆ. ಆ್ಯಂಡ್ ಮಾರ್ಗ್ರೇಟ್ ಹೇಳ್ತಾ ಇರ್ತಾಳೆ, ನೋಡು ನಾನು ಆ ಒಂದು ಸ್ಕೂಲ್ನ ಒಂದು ಸ್ಟೂಡೆಂಟ್ಸನ್ನು ವಿನ್ ಆಗಲಿಕ್ಕೆ ಬಿಡೋದಿಲ್ಲ, ನೀನು ವಿನ್ ಆಗಲೇಬೇಕು ಅಂತ. ಆ್ಯಂಡ್ ಬ್ರಯಾನ್ ಹೇಳ್ತಾನೆ, ನೋಡು ಚಾನ್ಸಸ್ ಏನಿದೆ ವಿನ್ ಆಗೋದು ತುಂಬ ಕಡಿಮೆ ಇದೆ ಅಂತ. ಅದಕ್ಕೆ ಮಾರ್ಗ್ರೇಟ್ ಹೇಳ್ತಾಳೆ, ನಿನ್ನ ಹತ್ರ ಯಾರಾದರೂ ಕೇಳಿದ್ರಾ? ಸೀನ್ ಎಪಿಕ್ ಇತ್ತು. ಮಾರ್ಗ್ರೇಟ್ ಕರ್ಕೊಂಡು ಹೋಗ್ತಾಳೆ ಒಂದು ಹೌಸಿಗೆ. ಆ್ಯಂಡ್ ಅಲ್ಲಿ ನಾವು ನೋಡ್ತೀವಿ ಟೀಮ್ ಹೆನ್ರಿನ ಒಬ್ಬರೊಬ್ಬರು ಒಂದೊಂದು ಕೆಲಸನ ನಿಭಾಯಿಸಿರ್ತಾರೆ. ಬ್ರಯಾನ್ ಬಂದುಬಿಟ್ಟು ಮ್ಯಾಥ್ಸಿಗೆ, ಆ್ಯಂಡ್ ಮತ್ತೊಬ್ಬ ಇರ್ತಾನೆ ನೋಡಿ, ಯಾವಾಗಲೂ ವರ್ಕೌಟ್ ಮಾಡ್ತಿರ್ತಾನೆ, ಅವನು ಕಸರತ್ತು ಮಾಡಿಸ್ತಾನೆ. ಇದೆಲ್ಲ ಅವನ ಫ್ರೆಂಡ್ ರ್ಯಾಲ್ಫ್ ಹೇಳ್ತಾನೆ, ಅದು ಬಂದುಬಿಟ್ಟು ಹೆನ್ರಿಯ ಫ್ರೆಂಡ್. ಸೊ ಆಗ ಪುನಃ ಹೆನ್ರಿ ಕಿರಿಸ್ತಾನೆ ನೈ ಅಂತ. ನಾವು ನೋಡ್ತೀವಿ ಹೆನ್ರಿ ಓಡ್ತಾ ಇದ್ದಾನೆ, ಅವನಿಗೆ ತುಂಬ ಜಾಸ್ತಿ ಸುಸ್ತಾಗ್ತಿದೆ, ಆದರೂ ಕೆಲಸ ಮಾಡ್ತಿದ್ದಾನೆ. ಆ್ಯಂಡ್ ನಮ್ಮ ಗುಡ್ ಬಾಯ್ ಆದರೆ ನೋಡಿ ಅವನೇ ಹೇರ್ ಸ್ಟೈಲ್ ಹೆನ್ರಿ ಪಾಪ ಯಾಕೆ ಈ ರೀತಿ ಆದ. ಸೀರಿಯಸ್ಲಿ ಗೈಸ್, ಹೆನ್ರಿಗೆ ರಿಯಾಕ್ಷನ್ ಆಗಿರ್ಬೋದು, ಈ ಸೀನ್ ಆಗಿರ್ಬೋದು, ನಾನು ತುಂಬ ಜಾಸ್ತಿ ನಕ್ಕಿದ್ದೀನಿ. ಆ್ಯಂಡ್ ರ್ಯಾಲ್ಫ್ ಇದನ್ನು ನೋಡಿ ಹೆನ್ರಿಯ ಫ್ರೆಂಡ್, ಅವ್ನು ಹೇಳ್ತಾನೆ, ಇದು ನಾವು ಒಳ್ಳೆದಕ್ಕೆ ಮಾಡೋದಲ್ಲ, ಚಾರಿಟಿಗೆ ಮಾಡೋದಲ್ಲ, ಪ್ಲೀಸ್ ಈ ಕೆಲಸ ಮಾಡು. ಆ್ಯಂಡ್ ಹೆನ್ರಿ ಕೂಡ ಒಪ್ಕೊಂಡಿರ್ತಾನೆ ಮೊದಲೇ. ಆ್ಯಂಡ್ ನಾವು ನೋಡ್ತೀವಿ ಲಾಸ್ಟ್ ರೌಂಡ್ಗೆ ಒಂದು ಆಗಿರುತ್ತೆ, ಅದು ಬಂದುಬಿಟ್ಟು ಗುಡ್ ಬಾಯ್ ರೌಂಡು. ಸೊ ಅದರಲ್ಲಿ ಮಾರ್ಗ್ರೇಟ್ ಒಂದು ಪ್ಲ್ಯಾನ್ ಮಾಡ್ತಾಳೆ. ಅವಳು ಹೋಗಿ ಹೇಳ್ತಾಳೆ, ನಾನು ಹೆನ್ರಿಯನ್ನು ಗುಡ್ ಬಾಯ್ ಮಾಡಿಸ್ತೀನಿ, ಅದು ಬಂದುಬಿಟ್ಟು ಹಾಡು ಹೇಳಿಸಿ ಅಂತ. ಸೊ ಝೀರೋ ಝಾಂಬಿ ಏನೋ ಅವ್ರದ್ದು ಟೀಮ್ ಇದೆ, ಅವರು ಹಾಡಲಿಕ್ಕೆ ಶುರು ಮಾಡ್ತಾರೆ. ಹೆನ್ರಿ ಹಾಡ್ತಾನೆ, ಮಾರ್ಗ್ರೇಟ್ ಹಾಡ್ತಾಳೆ. ಈ ಒಂದು ಲಿರಿಕ್ಸ್ ಏನಿದೆ ಅದು ಬಂದುಬಿಟ್ಟು ಬರೆದದ್ದು ಮಾರ್ಗ್ರೇಟ್. ಆ್ಯಂಡ್ ಈ ಒಂದು ಮ್ಯೂಸಿಕ್ ಏನಿದೆ ಅದು ಟಿ ವಿಯಲ್ಲಿ ಆಗ್ತಾಯಿತ್ತು. ಆ್ಯಂಡ್ ಎಲ್ಲರೂ ಕೂಡ ಖುಷಿಯಲ್ಲಿ ಆ ಟಿ ವಿಯ ಪ್ರೋಗ್ರಾಮ್ ನೋಡ್ತಿದ್ರು. ಆ್ಯಂಡ್ ಪೀಟರ್ ಹೇಳ್ತಾನೆ, ಗೋ ಝೀರೋ ಝಾಂಬೀಸ್. ಆ್ಯಂಡ್ ಹೆನ್ರಿ ಹೇಳ್ತಾನೆ, ಥ್ಯಾಂಕ್ಸ್ ಕರೇಲೆ. ತುಂಬಾ ಸಕ್ಕತ್ತಿದ್ದ ಡೈಲಾಗ್. ಆ್ಯಂಡ್ ನಾವು ನೋಡ್ತೀವಿ ಹೆನ್ರಿ ಒಪ್ಕೋತಾನೆ ಯಮ್ಮಿ ಪಾರಿಜ್ ಅಂತ. ಸೊ ಗೈಸ್, ಈಗ ನಾನು ನೆಕ್ಸ್ಟ್ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ನೋಡ್ತೀವಿ ಒಂದು ಸೀನನ್ನು, ಅದರಲ್ಲಿ ನಮ್ಮ ಹೆನ್ರಿ ಡ್ಯಾನ್ಸ್ ಮಾಡಲಿಕ್ಕಿರ್ತಾನೆ ಒಂದು ಟೀಮಲ್ಲಿ. ಸೊ ಡ್ಯಾನ್ಸ್ ಅವನಿಗೆ ಇಷ್ಟ ಇಲ್ಲ, ಅವನಿಗೆ ಇಷ್ಟ ಕರಾಟೆ. ಅದನ್ನು ಅವನ ತಾಯಿ ಹತ್ರ ಹೇಳ್ತಾನೆ, ಆದರೆ ಅವನ ತಾಯಿ ಒಪ್ಕೊಳ್ಳೋದಿಲ್ಲ. ಕರಾಟೆ ನೋ ನೋ ನೋ, ಡ್ಯಾನ್ಸ್ ಓಕೆ. ನನಗೆ ಈ ಟೈಮಲ್ಲಿ ತಾಯಿ ಬಗ್ಗೆ ಸ್ವಲ್ಪ ಬೇಜಾರಾಯಿತು, ಸಿಟ್ಟು ಸಹ ಬಂತು. ಯಾಕಂದರೆ ಹೆನ್ರಿಗೆ ಏನು ಇಷ್ಟ ಇದೆ ಅದನ್ನು ಮಾಡಲಿಕ್ಕೆ ತಾಯಿ ಬಿಡ್ತಾಯಿಲ್ಲ, ಬಿಕಾಸ್ ಅವನು ತುಂಬ ಜಾಸ್ತಿ ಪೋಖ್ರಿ ಹುಡುಗ ಅಂತ. ಇದು ವಿಚಾರನ, ಇದು ದೊಡ್ಡ ವಿಚಾರನ. ಎನಿವೇಸ್, ಇಲ್ಲಿ ನಾವು ನೋಡ್ತೀವಿ ಪೀಟರ್ ತುಂಬ ಜಾಸ್ತಿ ಓವರ್ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಕೂಡ ತಾಯಿ ಮುಂದೆ ತುಂಬ ಜಾಸ್ತಿ ಹೇಳ್ತಾ ಇದ್ದಾನೆ, ನಾನು ಈ ರೀತಿ ಎಲ್ಲ ಮಾಡ್ತಿದ್ದೀನಿ ಹಂಗೆ ಹಿಂಗೆ ಅಂತ. ಪೀಟರ್ ಮೇಲೆ ನಮ್ಮ ಹೆನ್ರಿಗೆ ಸಿಟ್ಟು ಕೂಡ ಬರುತ್ತೆ. ಆ್ಯಂಡ್ ತಾಯಿ ಇರ್ತಾರೆ ನೋಡಿ, ಅವನ ಸಿಟ್ಟು ಜಾಸ್ತಿ ಹೊತ್ತು ನಿಲ್ಲಕ್ಕೆ ತಾಯಿ ಕೂಡ ಬಿಡೋದಿಲ್ಲ. ಆ್ಯಂಡ್ ನಾವು ನೋಡ್ತೀವಿ ಅವನು ಸ್ಕೂಲ್ ಹೋಗ್ತಾನೆ. ಆ್ಯಂಡ್ ರ್ಯಾಲ್ಫ್ ಹತ್ರ ಹೇಳ್ತಾನೆ, ನೋಡು ನಾನು ಒಂದು ಮಳೆ ಹನಿ ಆಗ್ಲಿಕ್ಕಿದ್ದೀನಿ ಡ್ಯಾನ್ಸಲ್ಲಿ ಅಂತ. ರ್ಯಾಲ್ಫ್ ಹೇಳ್ತಾನೆ, ನೀನು ಜೋಕರ್ ಆಗ್ತೀಯ ಕಣೋ ಅಂತ. ನಾವು ನೋಡ್ತೀವಿ ಇಲ್ಲಿ ಹೆನ್ರಿ ಸರಿಯಾಗಿ ಡ್ಯಾನ್ಸ್ ಮಾಡ್ತಿಲ್ಲ, ಅವನಿಂದಾಗಿ ಎಲ್ಲರೂ ಕೂಡ ಬೀಳ್ತಾ ಇರ್ತಾರೆ. ಆ್ಯಂಡ್ ಅವನಿಗೆ ಆ್ಯಕ್ಚುಲಿ ಡ್ಯಾನ್ಸೇ ಅಷ್ಟು ಇಷ್ಟ ಇರೋದಿಲ್ಲ. ಆ್ಯಂಡ್ ನಾವು ನೋಡ್ತೀವಿ ಮಾರ್ಗ್ರೇಟ್ನ ಒಂದು ಫ್ರೆಂಡ್ ಇರ್ತಾಳೆ ನೋಡಿ, ಅವಳು ಡ್ಯಾನ್ಸನ್ನು ನೋಡ್ತಾ ಇರ್ತಾಳೆ. ಆ್ಯಂಡ್ ಇಲ್ಲಿ ಇವನು ಕರಾಟೆ ಡ್ರೆಸ್ ಹಾಕೊಂಡ್ಬಿಡ್ತಾನೆ. ಆ್ಯಂಡ್ ಇಲ್ಲಿ ಏನು ಟೂ ಟೀಚರ್ ಇರ್ತಾರೆ ನೋಡಿ, ಅವರು ಡ್ಯಾನ್ಸ್ ಮಾಡೋದು ಬೇಡ ಹೆನ್ರಿಗೆ ಅಂತ ಹೇಳ್ತಾರೆ. ಬಟ್ ಹೆನ್ರಿ ಮಾಡ್ತಾನೆ ಡ್ಯಾನ್ಸ್. ಸೊ ತುಂಬ ಚೆನ್ನಾಗಿ ಅವನು ಕರಾಟೆ ಮಾಡ್ತಿರ್ತಾನಲ್ಲಿ. ಆ್ಯಂಡ್ ಅದನ್ನು ನೋಡಿ ಎಲ್ಲರೂ ಕೂಡ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಲಾಸ್ಟಿಗೆ ಸಿಂಕ್ ಆಗುತ್ತೆ ಅದು ಡ್ಯಾನ್ಸ್. ಆ್ಯಂಡ್ ಎಲ್ರಿಗೂ ಅದು ಇಷ್ಟ ಆಗುತ್ತೆ, ಯುನೀಕ್ ವೇ ಅಂತ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಕೂಡ ಪೀಟರ್ನ ಒಂದು ಬಗ್ಗೆನೇ ಮಾತಾಡ್ತಿರ್ತಾರೆ ಪೇರೆಂಟ್ಸ್. ಹೆನ್ರಿಯ ಬಗ್ಗೆ ಮಾತಾಡ್ತಿದ್ದದ್ದು ಅವನ ತಂದೆ ಮಾತ್ರ, ಲೈಕ್ ಹೆನ್ರಿಗೆ ಏನು ಮಾಡ್ತಾರೆ ಹಂಗೆ ಹಂಗೆ ಅಂತ. ಬಟ್ ತಾಯಿ ಏನು ಹೇಳ್ತಿರ್ತಾರೆ ಅಂದರೆ, ಪೀಟರ್ ಏನು ಮಾಡ್ತಾನೆ ಹಂಗೆ ಹಿಂಗೆ ಅಂತ. ಸೊ ಒಟ್ಟಾರೆ ಹೇಳೋದಾದರೆ ಲಾಸ್ಟಿಗೂ ನಾವು ನೋಡ್ತೀವಿ ಟೂ ಟೀಚರ್ ಏನು ಹೇಳ್ತಾರೆ ಅಂದರೆ, ಇವನಿಗೆ ಕರಾಟೆಗಿಂತ ಡ್ಯಾನ್ಸೇ ಕಲಿಸಬೇಕು. ಆ್ಯಂಡ್ ಡ್ಯಾನ್ಸ್ ಇವನು ಪರ್ಮನೆಂಟ್ ಆಗಿರುತ್ತೆ, ಇವನು ಡೈಲಿ ಬರಬೇಕು ಅಂತ. ಈ ಟೈಮಲ್ಲಿ ಹೆನ್ರಿ ಕಿರಿಸ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗೀತದೆ. ಈ ಎಪಿಸೋಡ್ ಚೆನ್ನಾಗಿತ್ತು, ಆದರೆ ಲಾಸ್ಟಿಗೆ ಹೆನ್ರಿಗೆ ಏನು ಇಷ್ಟನೋ ಅದನ್ನು ಮಾಡಬೇಕಿತ್ತು. ಅದನ್ನು ಮಾಡಲಿಕ್ಕೆ ಒಂದು ತಾಯಿ ತಂದೆ ಯಾರೂ ಒಪ್ಪಲ್ಲ ಮಾರೆ. ಎನಿವೇಸ್, ಇಲ್ಲಿಗೆ ಒಂದು ವಿಡಿಯೋ ಮುಗೀತದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.